ನಮಸ್ಕಾರ ಫ್ರೆಂಡ್ಸ್, ನಾ ಇವತ್ತು ನೋಡೋಕೊಟ್ಟಿರೋ ಕತೆ ರಾಧಾಕೃಷ್ಣ ರಾಮರ ಪ್ರೇಮ ಕತೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ? ರಾಧಾಕೃಷ್ಣ ಅಂದ ತಕ್ಷಣ ಏನೋ ಒಂದು ಭಕ್ತಿ ತಾನಾಗೆ ಉಕ್ಕಿ ಬರುತ್ತೆ. ಈ ಭಾಗದಲ್ಲಿ ಕೃಷ್ಣ ಹೇಗೆ ಹುಟ್ಟಿದ್ರು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಬಹಳ ಹಿಂದಿನ ಕಾಲದಲ್ಲಿ ಮಥುರಾ ಎಂಬ ಸುಂದರ ರಾಜ್ಯವಿತ್ತು. ಈ ರಾಜ್ಯವನ್ನು ಆಳ್ತಿದ್ದವನು ಉಗ್ರಸೇನ. ಈ ಉಗ್ರಸೇನನ ಮಗನೇ ಕಂಸ. ಉಗ್ರಸೇನನಿಗೆ ಇಬ್ಬರು ಮಕ್ಕಳು, ದೇವಕಿ ಹಾಗೂ ಕಂಸ. ಕಂಸ ಬಹಳ ದುರಂಕಾರಿ, ಕ್ರೂರಿ, ತುಂಬ ಕೆಟ್ಟವನಾಗಿದ್ದಾನೆ. ಒಂದಿನ ದೇವಕಿ ಹಾಗೂ ವಸುದೇವರ ಮದುವೆಯಾಗುತ್ತೆ. ಮದುವೆಯಾದ ಕೆಲ ತಿಂಗಳುಗಳ ನಂತರ ಕಂಸ ದೇವಕಿ ಮತ್ತು ವಸುದೇವನನ್ನು ತನ್ನ ರಥದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಒಂದು ಅಶರೀರವಾಣಿ ಕೇಳಿಬರುತ್ತೆ. ಅದೇನೆಂದರೆ, ಕಂಸನಿನ್ನ ಅಂತ್ಯ ಆಗೋದು ದೇವಕಿಯ 8ನೇ ಮಗನಿಂದನೇ ಅಂತದೆ. ಆಗ ತುಂಬ ಖುಷಿಯಾಗಿದ್ದ ಕಂಸನಿಗೆ ತುಂಬ ಕೋಪ ಬರುತ್ತೆ. ತಕ್ಷಣವೇ ದೇವಕಿಯನ್ನು ಕೊಲ್ಲಲು ಹೊರಡ್ತಾನೆ. ಆಗ ವಸುದೇವ ತುಂಬ ಭಯಗೊಂಡು ಕಂಸನ ಕಾಲಿಡಿದು ತುಂಬ ಬೇಡ್ಕೊಳ್ತಾನೆ. ನನ್ನ ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ಅರ್ಪಿಸ್ತೀನಿ, ಇನ್ನೇನು ಬೇಕಾದರೂ ಮಾಡ್ಕೋ ಅಂತ ಹೇಳ್ತಾನೆ. ಆಗ ಕಂಸ ಸರಿ ಅಂತ ಅದಕ್ಕೆಲ್ಲ ಒಪ್ಕೊಂಡು ದೇವಕಿ ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಹಾಕ್ತಾನೆ. ಹೀಗೆ ದಿನಗಳು ಕಳೀತಾ ಇದ್ದಂಗೆ ದೇವಕಿ ಮತ್ತು ವಸುದೇವನಿಗೆ ಮೊದಲನೇ ಮಗುವಾಗುತ್ತೆ. ಈ ವಿಷಯ ಕಂಸನಿಗೆ ಗೊತ್ತಾಗಿ ಹುಟ್ಟಿದ ಮಗುವನ್ನೇ ಸಾಯಿಸ್ತಾನೆ. ಇದೇ ರೀತಿ 7 ಮಕ್ಕಳನ್ನು ಸಾಯಿಸಿ 8ನೇ ಮಗುವಿಗೋಸ್ಕರ ಕಾಯ್ತಾ ಇರ್ತಾರೆ. ಒಂದು ದಿನ ಆ ಸಮಯ ಬಂದೇ ಬಿಟ್ಟಿತ್ತು. ಕೃಷ್ಣ ಹುಟ್ಟುವ ದಿನ ಮಧ್ಯರಾತ್ರಿ. ತುಂಬ ಕತ್ಲು, ಜೋರು ಮಳೆ ಬರ್ತಾ ಇರುತ್ತೆ, ಗುಡುಗು ಮಿಂಚುದೆಲ್ಲ ತುಂಬ ಇರುತ್ತೆ. ಆವಾಗ ಕೃಷ್ಣ ಹುಟ್ಟಿದ ತಕ್ಷಣ ದೇವಕಿ ಹಾಗೂ ವಸುದೇವರಿಗೆ ತುಂಬ ಸಂತೋಷ ಮತ್ತು ದುಃಖನೂ ಆಗುತ್ತೆ. ಆಗ ತಕ್ಷಣ ಅವರಿಗೆ ಒಂದು ಸಂದೇಶ ಬರುತ್ತೆ, ಕೃಷ್ಣನನ್ನು ಈಗಲೇ ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಂತ. ಆ ತಕ್ಷಣವೇ ಯಾರಿಗೂ ಗೊತ್ತಾಗದ ಹಾಗೆ ವಸುದೇವ ಆ ಚಿಕ್ಕ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಒಂದು ನದಿ ಮೂಲಕ ಹೋಗ್ತಾ ಇರ್ತಾನೆ ಗೋಕುಲಕ್ಕೆ. ಈ ದಿನಕ್ಕೋಸ್ಕರ ಇಡೀ ಭೂಮಂಡಲವೇ ತುಂಬ ಸಂತೋಷದಿಂದ ಕೃಷ್ಣನನ್ನು ಸ್ವಾಗತ ಮಾಡೋಕ್ಕೆ ಕಾಯ್ತಾ ಇರುತ್ತೆ. ಕೊನೆಗೂ ವಸುದೇವ ಗೋಕುಲದಲ್ಲಿ ಬಂದು ನಂದ ಮತ್ತು ಯಶೋದೆಯರ ಮನೆ ತಲುಪ್ತಾರೆ. ಆಗ ನಂದ ಯಶೋದೆಗೆ ಹೆಣ್ಣು ಮಗು ಜನನ ಆಗಿರುತ್ತೆ. ಆ ಹೆಣ್ಣು ಮಗುವನ್ನು ಎತ್ತುಕೊಂಡು ಕೃಷ್ಣನನ್ನು ನಂದ ಹಾಗೂ ಯಶೋದೆಯ ಮಡಿಲಲ್ಲಿ ಹಾಕಿ ಆ ಹೆಣ್ಣು ಮಗುವನ್ನು ಎತ್ಕೊಂಡು ಮತ್ತೆ ವಾಪಸ್ ಮಥುರೆಗೆ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಕಂಸನಿಗೆ ವಿಷಯ ಗೊತ್ತಾಗಿರುತ್ತೆ, ದೇವಕಿ ಹಾಗೂ ವಸುದೇವಗೆ ಮಗು ಆಗಿದೆ ಅಂತ. ಆ ಮಗುವನ್ನು ಕೊಲ್ಲಲು ಬಂದಾಗ ಆ ಮಗು ದೇವಿಯ ರೂಪದಲ್ಲಿ ಬದಲಾಗಿ, ಕಂಸ ನಿನ್ನನ್ನು ಕೊಲ್ಲುವವನು ಈಗಾಗಲೇ ಬೇರೆ ಕಡೆ ಜನಿಸಿದ್ದಾನೆ ಅಂತ ಹೇಳಿ ಮಾಯ ಆಗುತ್ತೆ. ಆಗ ಕಂಸನಿಗೆ ಭಯ ಆಗುತ್ತೆ. ಈ ಕಡೆ ಒಂದು ಕಡೆ ತುಂಬ ಸಿಟ್ಟನ್ನು ಬರ್ತಾ ಇರುತ್ತೆ. ನಂತರ ಗೋಕುಲದಲ್ಲಿ ನಂದ ಹಾಗೂ ಯಶೋದೆಯ ಮನೆ ತುಂಬ ಖುಷಿಯಿಂದ, ವಿಜೃಂಭಣೆಯಿಂದ ತುಂಬ ಸಂತೋಷವಾಗಿರುತ್ತೆ. ಸೊ ಫ್ರೆಂಡ್ಸ್, ಮುಂದಿನ ಭಾಗದಲ್ಲಿ ರಾಧಾರ ಜನನ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.